ಆರ್ಸಿಸಿ ಗುತ್ತಿಗೆದಾರರ ಸಂಘ ಕಾರ್ಕಳ ಹೆಬ್ರಿ ವಲಯ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಮಾಡ್ತಾ ಇದೆ. ಕಾರ್ಕಳ ಪರಿಸರದ 11 ಶ್ರೇಷ್ಠ ತಂಡಗಳ ನಡುವೆ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಮಾಡ್ತಾ ಇದೆ. ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ದಾಮೋದರಾಚಾರ್ಯ ಅವರ ಸಾರಥ್ಯದಲ್ಲಿ ಅವರ ಯುವ ಪಡೆ ಬಹುಶಃ 100ಕ್ಕೂ ಮಿಕ್ಕಿದ ಸದಸ್ಯರ ದಂಡೆ ಕಾಡ್ತಾ ಇದೆ. ಬಹಳಷ್ಟು ಯಶಸ್ವಿ ಪಂದ್ಯಾಟ. ಒಂದು ವಿಚಾರ ದಾಮೋದರಾಚಾರ್ಯ ಬಗ್ಗೆ ಹೇಳಬೇಕು, ಯಾಕಂದ್ರೆ ನಾನು ಕೋಟದ ಪರಿಸರದವ, ಈ ಕಮೆಂಟ್ರಿಗೋಸ್ಕರ ಬಂದೆ. ನಾನು ರಾಜ್ಯ ಮಟ್ಟದ ಕಮೆಂಟ್ರಿಯ ವೀಕ್ಷಕರಣಗಾರ. ಶ್ರೀಯುತ ದಾಮೋದರಾಚಾರ್ಯ 95ರಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಕಡಲ ತೀರದ ಭಾರ್ಗವ ಅದೇ ಊರಲ್ಲಿ ಇದು 95ರಂದು ಪಂದ್ಯಾಟನ ಅತಿ ಯಶಸ್ವಿಯಾಗಿ ದಾಮೋದರಾಚಾರ್ಯ ಸಾರಥ್ಯದಲ್ಲಿ ಇಲನಾಥ್ ಕೋಟೆ ಒಂದು ಅತ್ಯುತ್ತಮ ಪಂದ್ಯಾಟ ನಡೆಸಿತ್ತು ಕೂಡ ಶ್ರೀಯುತ ದಾಮೋದರಾಚಾರ್ಯ. ಆ ಒಂದು ಕ್ರಿಕೆಟಿನ ತುಡಿತ ಇವತ್ತು ಈ ಕಾರ್ಕಳದಲ್ಲಿ ಒಂದು ಅತ್ಯುತ್ತಮ ಒಂದು ಪಂದ್ಯಾಟ ನಡೆಸ್ತಾ ಇದೆ. ಉತ್ತಮ ರೀತಿಯ ವಾಗ್ಮಿ ಕೂಡ, ಉತ್ತಮ ಬರಹಗಾರ ಕೂಡ. ಆ ನಿಟ್ಟಿನಲ್ಲಿ ಇವತ್ತು ಸಂಘಟನಾ ಶಕ್ತಿ ಈ ಒಂದು ಅತ್ಯುತ್ತಮ ಪಂದ್ಯಾಟಕ್ಕೆ ಪ್ರೇರಣೆ ಆಗಿದೆ. ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯಾಟದಲ್ಲಿ ನೇರ ಲೈವ್ ಅಪ್ಡೇಟ್ ಅನ್ನು ಮಾಡ್ತಾ ಇದೆ KRK ಆಚಾರ್ಯ ಅವರ ಸಾರಥ್ಯದ ಸ್ಟಾರ್ ವರ್ಟೆಕ್ಸ್ ಸ್ಪೋರ್ಟ್ಸ್ ಕನ್ನಡ. ಇದು ಕೂಡ ಇಂದು ರಾಜ್ಯದಲ್ಲಿ ಮನವಾದ ಒಂದು ಸಂಸ್ಥೆ, ಯೂಟ್ಯೂಬ್ ಸಂಸ್ಥೆ. ಕ್ರಿಕೆಟಿಗೋಸ್ಕರ ಒಂದು ಅತ್ಯುತ್ತಮ ಬರಹವನ್ನು ಮಾಡುವಂತಹ ಶ್ರೀಯುತ ಕೋಟ ರಾಮಕೃಷ್ಣ ಆಚಾರ್ಯ ಕೂಡ ಇದ್ದಾರೆ. ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ 2 ನಿರ್ಣಾಯಕರು ಬರಬೇಕು, ಅಂಪೈರ್ಸ್ಗಳು. 2 ತಂಡದ ಕ್ಯಾಪ್ಟನ್ಸ್ ಮುಂದೆ ಬನ್ನಿ. ಎರಡು ಕ್ಯಾಪ್ಟನ್ಸ್ ಬನ್ನಿ. ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕ್ಯಾಪ್ಟನ್, ಅದೇ ರೀತಿಯಲ್ಲಿ RCC ಕ್ಯಾಪ್ಟನ್. ಮೊದಲಾಗಿ ಫೋಟೋಗ್ರಾಫರ್ಸ್ ಅನ್ನ ಛಾಯಾಚಿತ್ರಗ್ರಾಹಕರು ಯಾವ ಹಂತದಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಅದು ಶ್ರೇಷ್ಠ ಆಗಬೇಕಾದ್ರೆ ಅದು ನಮ್ಮ ಛಾಯಾಚಿತ್ರಗ್ರಾಹಕರು ವೃತ್ತಿಯಲ್ಲಿ ಪ್ರವರ್ತನೆಯಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಫೋಟೋ ಕ್ಲಿಕ್ ಇದ್ರೆ ಆ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕಾಣ್ತದೆ. ಬಹುಶಃ ಉಡುಪಿ ಪರಿಸರದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಪಂದ್ಯಾಟ ಆಡಿದಂತಹ ಫೋಟೋಗ್ರಾಫರ್ಸ್ ಎಲ್ಲ ಕಾರ್ಕಳದಲ್ಲೇ ಇದ್ದಾರೆ. ಅವರ ತಂಡ ಈಗ ಫೈನಲ್ ಬಂದಿದೆ, ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಆ ಒಂದು ತಂಡದ ನಾಯಕ ವಿಜಯ್ ಈ ಪಂದ್ಯಾಟದ ಬಗ್ಗೆ 2 ಅನಿಸಿಕೆಯನ್ನು ಹೇಳಬೇಕು. ಯಾಕಂದ್ರೆ ಕಷ್ಟಪಟ್ಟು ಪಂದ್ಯಾಟ ನಡೆಸಿದ್ದಾರೆ ನಮ್ಮ RCC ಅವರು. ಈ ಪಂದ್ಯಾಟದ ಬಗ್ಗೆ 2 ಅನಿಸಿಕೆಯನ್ನು ಹೇಳಬೇಕು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕಾರ್ಕಳ ನಮ್ಮನ ತಂಡ ಒಂದು ಫೈನಲ್ಗೆ ಎಂಟ್ರಿ ಆತಂಡು ಎಂಗಳಿಗೆ ಖುಷಿ ಆವೊಂದುಂಡು ಮಸ್ತ್ ಅಂಚೆ ಈ ಮ್ಯಾಚನ್ನು ಮಲ್ತಿನ RCC ತಂಡದಾಗಲೇ ಪೂರ ಥ್ಯಾಂಕ್ಸ್, ಧನ್ಯವಾದಗಳು. ಅದೇ ರೀತಿಯಲ್ಲಿ RCC ನಾಯಕರು, ನಿಮ್ಮದೇ ಸಂಸ್ಥೆ ಇರಬಹುದು, ಆದರೆ ನೀವು ಆಟವನ್ನು ಆಡಿ ಬಂದಿದ್ದೀರಾ. ಈ ಸಂಸ್ಥೆ ಬಗ್ಗೆ ಯಾಕಂದ್ರೆ ಖುಷಿ ಆಗ್ತದೆ, ಯಾಕಂದ್ರೆ ಇವತ್ತು ರಜಾ ದಿನವಾದರೂ ಕೂಡ ನಿಮ್ಮ 100ಕ್ಕೂ ಮಿಕ್ಕಿದ ಸದಸ್ಯರು ಅಲರ್ಟ್ ಇದ್ದಾರೆ, ಹೈ ಅಲರ್ಟ್ ಇದ್ದಾರೆ. ನಿಮ್ಮ ಸಂಘಟನಾ ಶಕ್ತಿ ಒಳ್ಳೆಯದಿದೆ. ಈ ಪಂದ್ಯಾಟದ ಬಗ್ಗೆ 2 ಅನಿಸಿಕೆಯನ್ನು ಹೇಳಿ. ಎಲ್ಲರಿಗೂ ನಮಸ್ತೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರು ದಾಮೋದರಾಚಾರ್ಯ ಅವರಿಗೆ ಮೊದಲೇ ಹೇಳಬೇಕು ನಾನು ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ತಂಡದ ಎಲ್ಲ ಆಟಗಾರರಿಗೂ ನನ್ನ ಧನ್ಯವಾದಗಳು. ಮತ್ತೇನು ಹೇಳೋಕೆ ಗೊತ್ತಿಲ್ಲ, ಸಾಕು ನನಗೆ ಥ್ಯಾಂಕ್ಸ್. 2 ತಂಡಕ್ಕೆ ಶುಭಾಶಯ ಕೋರ್ತಾ ಟಾಸ್ ಪ್ರಕ್ರಿಯೆಯ ನಿರ್ಣಾಯಕರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. RCC 1 ಟಾಸ್ ಸೆಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್. 2 ತಂಡ ಶುಭಾಶಯ. ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಕೂಡ ಶುಭಾಶಯ ಕೋರುತ್ತಾ ಇಮಿಡಿಯೇಟ್ ಪಂದ್ಯಾಟ ಆರಂಭಗೊಳ್ಳುತ್ತದೆ. ಈ ಒಂದು ಕಾರ್ಯಕ್ರಮದ ಭಾಗವಹಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳೆಲ್ಲರಿಗೂ ಕೂಡ ಶುಭಾಶಯ ಕೋರುತ್ತಾ ಈಗ ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟ ಆರಂಭಗೊಳ್ಳುತ್ತದೆ. RCC ಗುತ್ತಿಗೆದಾರರ ಸಂಘ ಕಾರ್ಕಳ ಹೆಬ್ರಿ ವಲಯ ಈ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದೆ. ಸಂಘಟನೆ ಹಾಗೂ ಉತ್ತಮ ಸಾಮಾಜಿಕ ಯೋಜನೆಗಳ ಸಹಾಯಕವಾಗಿ ಪ್ರತಿಷ್ಠಿತವಾಗಿ ಈ ಒಂದು ಕಾರ್ಕಳದ ಮೈದಾನದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಈ ಪಂದ್ಯಾಟದ ಲೈವ್ ಮೀಡಿಯಾ ಸ್ಪೋರ್ಟ್ಸ್ ಕನ್ನಡ, ಸ್ಟಾರ್ ವರ್ಟೆಕ್ಸ್ ಸ್ಪೋರ್ಟ್ಸ್ ಕನ್ನಡ ಈ ಒಂದು ಯೂಟ್ಯೂಬ್ ಚಾನಲ್ ಕೂಡ ಈ ಪಂದ್ಯಾಟ ನೋಡುವ ಎಲ್ಲ ಅವಕಾಶಗಳು ಕೂಡ ಕಲ್ಪಿಸಲಾಗ್ತಾ ಇದೆ. RCC won the toss, elected to field first. Photographers, openers, be ready.
ಇಂದಿನ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಪೂರ್ಣ ಸಹಕಾರ ನೀಡಿದವರು ಪ್ರಿಯಾಶಕ್ತಿ TMT ಬಾರ್, ACC ಸಿಮೆಂಟ್, ಕಲ್ಯಾಣಿ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಣಿಪಾಲ್, ಆರ್ಚ್ ಕನ್ಸ್ಟ್ರಕ್ಷನ್, ಸಂಪತ್ ಜೈನ್ ಪ್ರೈಮ್ ಪ್ರಾಪರ್ಟೀಸ್ ಕಾರ್ಕಳ, ರಾಜೇಶ್ ರೆಂಜಾಳ ಡೆವಲಪರ್ಸ್ ಕಾರ್ಕಳ, ಶಾರದಾ ಕನ್ಸ್ಟ್ರಕ್ಷನ್ ಕಾರ್ಕಳ, ಲಿಯೋ ಪಿರೇರಾ ಸಿವಿಲ್ ಕಾಂಟ್ರಾಕ್ಟರ್ ಜೋಡುಗಟ್ಟೆ ಕಾರ್ಕಳ, ರಾಮನಾಥ್ ಹಾರ್ಡ್ವೇರ್ ಅಜೇಕಾರ್ ಕಾರ್ಕಳ, ವಿಷ್ಣುಮೂರ್ತಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಜೇಕಾರು, ಶ್ರೀ ಬಾಲಾಜಿ ಮೊಬೈಲ್ ಕಾರ್ಕಳ, ಅಲ್ಲಿ ಪಂದ್ಯಾಟ ಆರಂಭಿಸಬೇಕು. ನಿರ್ಣಾಯಕರು ಕ್ಷೇತ್ರ ರಕ್ಷಣೆಯ ತಂಡ ಕೂಡ ಸಜ್ಜಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದಾದ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ, ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಇದೆ, ಸಮಾರೋಪ ಸಮಾರಂಭ ಇದೆ. ಅದಕ್ಕೋಸ್ಕರ ಪಂದ್ಯವನ್ನು ಆರಂಭಿಸಬೇಕಾದ ನಿರ್ಣಾಯಕರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಕೇಶ್ ಆರ್ ಶೆಟ್ಟಿ ಕುಕ್ಕುಂದೂರು ಕನ್ಸಲ್ಟೆನ್ಸಿ ಇಂಜಿನಿಯರಿಂಗ್ ಆ್ಯಂಡ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಚಂದ್ರಯ್ಯ ಆಚಾರ್ ಬಜಗೋಳಿ ಸಿವಿಲ್ ಕಾಂಟ್ರಾಕ್ಟರ್ ಮುಡಾರು, ಮೊಹಮ್ಮದ್ ಸುಲೇಮಾನ್ ಆರ್ಚ್ ಕನ್ಸ್ಟ್ರಕ್ಷನ್ ಕಾರ್ಕಳ, ಸಂಪತ್ ಜೈನ್ ಪ್ರೈಮ್ ಪ್ರಾಪರ್ಟೀಸ್ ಕಾರ್ಕಳ, ಹಾಗೆ ಸಂಪೂರ್ಣ ಸಹಕಾರ ನೀಡಿದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ RCC ಗುತ್ತಿಗೆದಾರರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪ್ರವೀಣ ಎಸಗಾರಿಕೆ ಭಾಗದಲ್ಲಿ ಫೈನಲ್ ಆರಂಭವನ್ನು ಕಂಡುಕೊಳ್ತಾ ಇದೆ. 1 without loss, the first over in progress. RCC ವರ್ಸಸ್ ಫೋಟೋಗ್ರಾಫರ್ಸ್ ಫೈನಲ್ ಹಣಾಹಣಿ. ಎಸಗಾರಿಕೆ ಭಾಗದಲ್ಲಿ ಮತ್ತೆ ಪ್ರವೀಣ, ಚುಕ್ಕೆ ಎಸೆತ, ಡಾಟೆಡ್ ಡೆಲಿವರಿ. ಒಂದೆಡೆ ಪ್ರಣವ್, ಇನ್ನೊಂದೆಡೆ ಶಶಿ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಶಶಿ ಖಾತೆಗೆ. ತಡೆದ ಮೊತ್ತ 2. 4 ಓವರ್ಗಳ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ RCC ಟ್ರೋಫಿಗಾಗಿ. ಬಹಳಷ್ಟು ಯಶಸ್ವಿ ಪಂದ್ಯಕೂಟ, ಐಕ್ಯತೆಯ ಪಂದ್ಯ ಸಾಗ್ತಾ ಇದೆ. ಬೆಳಗಿನ ಪಂದ್ಯಾಟದಲ್ಲಿ ಈ ಒಂದು ಪಂದ್ಯಾಟಗೋಸ್ಕರ 3 ಮತಗಳ ಧರ್ಮಗುರುಗೆ ಈ ಪಂದ್ಯಾಟವನ್ನು ಕಂಡಿದ್ರು ಕೂಡ ಕ್ರಿಕೆಟ್ ಐಕ್ಯತೆಯ ಒಂದು ಸಂಸ್ಥೆಯು ಕೂಡ ಬಹಳ ಉತ್ತಮ ಎಸಗಾರಿಕೆ ಭಾಗದಲ್ಲಿ ಮತ್ತೆ ಪ್ರವೀಣ. ವೈಡ್ ಬಾಲ್,
ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ. ಚೆಂಡು ಮಿಸ್ ಆಗ್ತಾ ಇದೆ. ಕ್ಷೇತ್ರ ರಕ್ಷಕರು ಸ್ಕಿಡ್ ಆಗ್ತಾ ಇದ್ದಾರೆ. ತಂಡದ ಮೊತ್ತ 5. ಮೊದಲ ಓವರ್ನ ಮುಕ್ತಾಯದ ಬಳಿಕ ಫೋಟೋಗ್ರಾಫರ್ಸ್ 5 ವಿದೌಟ್ ಲಾಸ್. ಸುಕೇಶ್ ಎಸಗಾರಿಕೆ ಭಾಗದಲ್ಲಿ ಫೈನಲ್ ಪಂದ್ಯಾಟ ಕಾಡ್ತಾ ಇದೆ. ಆರ್ಸಿಸಿ ಗುತ್ತಿಗೆದಾರರ ಸಂಘ ಕಾರ್ಕಳ ಹೆಬ್ರಿ ವಲಯ ಯಶಸ್ವಿ ಪಂದ್ಯಾಟವನ್ನು ಆರ್ಗನೈಸ್ ಮಾಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 6. ಬೆಳಿಗ್ಗೆ ಈ ಪಂದ್ಯಾಟ ಯಶಸ್ವಿಯಾಗಿ ಆರಂಭವನ್ನು ಕಂಡುಕೊಂಡಿತ್ತು ಕೂಡ. ಗಣೇಶ್ ಭಟ್, ಅಬ್ದುಲ್ ಮದನಿ ಅವರು ಫಾದರ್ಗಳೆಲ್ಲ ಉಪಸ್ಥಿತಿಯ ಮುಖೇನವಾಗಿ ಯಶಸ್ಸಿನ ಆರಂಭವನ್ನು ಕಂಡಂತ ಪಂದ್ಯಾಟ ಈಗ ಅಂತಿಮ ಹಂತದಲ್ಲಿ ಸಮಾರಂಭದ ಸನಿಹ ಬರ್ತಾ ಇದೆ. ವೈಡ್ ಬಾಲ್. ಅಕ್ರಮ ಎಸೆದ ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ತಂಡದ ಮೊತ್ತ 7. ಸ್ವಲ್ಪ ಮಟ್ಟಿಗೆ ಶಾರ್ಪ್ ಇನ್ಕಟರ್ ಆಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಕೂಡ ಬಹಳ ಉತ್ತಮ ಪ್ರಯತ್ನ ಪ್ರವೀಣ ಮಾಡಿದ್ರು. ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಸೂರ್ಯರ ಪ್ರಖರ ಕಿರಣ ಸ್ವಲ್ಪ ಕಣ್ಣಿಗೆ ಕುಕ್ಕಿದಂತೆ ಕಾಣುತ್ತೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 9. ಆರ್ಸಿಸಿ ಸೆಟ್ಟಿಂಗ್ ಕಾಂಟ್ರಾಕ್ಟರ್ಸ್ ಗಳೆಲ್ಲ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವರ್ಸಸ್ ಫೋಟೋಗ್ರಾಫರ್ಸ್, ಛಾಯಾಚಿತ್ರ ಗ್ರಾಹಕರು ಈ ಪಂದ್ಯಾಟದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಹೊಡೆತ. ಈ ಬಾರಿ ಕ್ಯಾಚ್ ಅನ್ನು ಪ್ರವೀಣ ಮಾಡಿದ್ರು. ಕಳೆದ ಬಾರಿ ತಪ್ಪನ್ನೆಸೆದ ಪ್ರವೀಣ ಈ ಬಾರಿ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾರೆ. ಕಳೆದ ಬಾರಿ ವಿಫಲತೆಯನ್ನು ಮಾಡಿದ ಪ್ರವೀಣ ಈ ಬಾರಿ ಸಫಲತೆಯೆಡೆಗೆ ನಡೀತಾ ಇದ್ದಾನೆ. ಆಬಾಲ್ ಅವರಂತರೂ ಕೂಡ ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಎಸಗಾರಿಕೆ ಭಾಗದಲ್ಲಿ ಸುಕೇಶ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಮತ್ತೆ ಹೊಡೆತ. ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೆ ಪ್ರವೀಣ ಕ್ಯಾಪ್ಟನ್ ವಿಜಯ್ ವಾಪಸ್ ಸಾಥಿಯನ್ನ ಕಂಡುಕೊಂಡ್ರು.
ಅಭಿ ಸೇರ್ಪಡೆ ನಾಯಕ ವಾಪಸಾತಿಯನ್ನು ಕಂಡುಕೊಂಡ್ರು. 2 ತ್ವರಿತಗತಿಯಲ್ಲಿ ಹುದ್ದರಿಗಳು ಫೋಟೋಗ್ರಾಫರ್ಸ್ ಕಳ್ಕೊಳ್ತಾ ಇದೆ. ಮತ್ತೆ ಪಂದ್ಯದ ಹಿಡಿತ ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ RCC. ಅತ್ತ IPL ಅಲ್ಲಿ ಇವತ್ತು RCB, ಇಲ್ಲಿ ಗಾಂಧಿ ಮೈದಾನದಲ್ಲಿ RCC. ಈ ಬಾರಿ ಕಪ್ ನಮ್ಮದೇ. ಇದೇ ಟ್ಯಾಗ್ ಲೈನ್ ಕಳೆದ 14 ವರ್ಷಗಳಿಂದ ನಡೀತಾ ಇದೆ. ಹೊಸ ಅಧ್ಯಾಯ ಆರಂಭ ಕಂಡುಕೊಳ್ತಾ ಇದೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವಂತ ಪ್ರಯತ್ನ, ಗುಡ್ ರಕ್ಷಣ ವೈಫಲ್ಯ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟ ಪೂರೈಸುವಂತ ಪ್ರಯತ್ನ ಪೂರೈಕೆಯೂ ಕೂಡ. 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 11 for 2. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸುಕೇಶ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾರಿಸುತ್ತ ಮತ್ತು ಹೊಡೆತ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪ್ರಜ್ವಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 12. 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 12 for 2. 12ಕ್ಕೆ 2. ಬಂದಂತಹ ಪ್ರೇಕ್ಷಕರ ನಗು ಗೊಂಬೆ ರವಿಚಂದ್ರಾಚಾರ್ಯ ಹಳೆ ಅಂಗಡಿ. ಕಳೆದ ವಾರ ಅಷ್ಟೇ ಮಂಗಳೂರಿಂದ ಬೆಂಗಳೂರಿಗೆ ತೆರಳಿದಂತಹ ಗೊಂಬೆ ಈಗ ಕಾರ್ಕಳಕ್ಕೆ ಬಂದಿದೆ. ಸಂತೋಷ್ ಎಸೆಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ರನ್ ಔಟ್ ಮಾಡುವಂತ ಅವಕಾಶ. ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕೂಡ. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಫೋಟೋಗ್ರಾಫರ್ಸ್ 13 for 2. 13ಕ್ಕೆ 2. ಬಹಳ ಶುದ್ಧವಾದ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ RCC. ಮೊದಲ ಬಾರಿಗೆ ಆಹ್ವಾನಿತ ಓವರ್ ಆನ್ ಪಂದ್ಯಾಟ ಸಾಗ್ತಾ ಇದೆ. 11 ತಂಡ 10 ಪಂದ್ಯ. 1 ಚಾಂಪಿಯನ್, 1 ತಂಡ ರನ್ನರ್ಸ್ ಅಪ್ ಪ್ರಶಸ್ತಿ. ಅಂತಿಮ ಹಂತದ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಬಹುಮಾನ ವಿತರಣೆಗೆ ಕ್ಷಣಗಣನೆ. ಮತ್ತೆ ಸಂತು ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಮತ್ತು ಹೊರತ ಸ್ಕಾಲಕವಾಗಿ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಅಷ್ಟೊತ್ತವಾದ ಕ್ಷೇತ್ರ ಪ್ರಜ್ವಲ್ 2ನೇ ವಿಕೆಟ್ ಪಡೆಯುವ ಪ್ರಯತ್ನ. ರನ್ ಔಟ್. 3ನೇ ಹುದ್ದರನ್ನ ಕಳ್ಕೊಳ್ತಾ ಇದೆ ಫೋಟೋಗ್ರಾಫರ್ಸ್. ಅಂಕಣ ಒಳಭಾಗದಲ್ಲಿ ರಾಜೇಶ್. ತಂಡದ ಮೊತ್ತ 14. 13ರಲ್ಲಿ ಕದ ತಟ್ಟಿದ ತಂಡ. 13 ಕ್ರಿಕೆಟ್ ಜಗತ್ತಿನ ದುರಾದರ್ಶ ಸಂಖ್ಯೆ. 13, 28, 111. 13 ಕದ ತಟ್ಟಿದ ಫೋಟೋಗ್ರಾಫರ್ಸ್ 14ರಲ್ಲಿ ಹುದ್ದರಿಯನ್ನು ಕಳ್ಕೊಳ್ತಾ ಇದ್ದಾರೆ. ಮತ್ತೆ ಸಂತೋಷ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಭರ್ಜರಿ ಹೊಡೆತ. ಚೆಂಡು ಸೀಮಾ ರೇಖಾ ಹೊರಭಾಗದಲ್ಲಿ ಶಿಕ್ಷಾ ಷಟ್ಕ. 6 ಓಟದ ಸೇರ್ಪಡೆ. ತಂಡದ ಮೊತ್ತ 20.
ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹುದ್ದರ ಆಘಾತ. ವಿಕೆಟ್ ನಂಬರ್ 4. ನಾಲ್ಕನೇ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ವಿಶ್ರಾಂತ್ ತಂಡದ ಗೂಟ ರಕ್ಷಕ, ವಿಕೆಟ್ ಕೀಪರ್ ವಿಶ್ರಾಂತ್ ಅಂಕಣ ಒಳಭಾಗದಲ್ಲಿ. ತಂಡದ ಮೊತ್ತ 20ಕ್ಕೆ 4, 24. RCC ಟ್ರೋಫಿಗಾಗಿ ಇಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕಾರ್ಕಳದ ಪರಿಸರದ ಒಂದು ಹೆಸರಾಂತ ಸಂಸ್ಥೆ RCC ಗುತ್ತಿಗೆದಾರರ ಸಂಘ ಕಾರ್ಕಳ ಹೆಬ್ರಿ ವಲಯ ಈ ಪಂದ್ಯಾಟವನ್ನು ಆರ್ಗನೈಸ್ ಮಾಡ್ತಾ ಇದೆ. ಈ ಒಂದು ಪಂದ್ಯಾಟದ ಪ್ರಧಾನ ಪೋಷಕರು ಒಂದೆಡೆ ACC, ಒಂದೆಡೆ ಕಲ್ಯಾಣಿ, ಒಂದೆಡೆ ವಿನ್ಯಾಸ್ ಟ್ರೇಡರ್ಸ್, 3 ಜಾಹೀರಾತು ಪಾಲಕಗಳು ವಿರಾಜಿಸ್ತಾ ಇದೆ. ತಂಡದ ಮೊತ್ತ 21. ದಿ ಕಂಪ್ಲೀಟ್ ಓವರ್ ನಂಬರ್ 3, ಸ್ಕೋರ್ 21. ಅಂಕಣ ಒಳಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ವಿಶ್ರಾಂತ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಶ್. ಕೊನೆ 6 ಎಸೆತಗಳು ಮಾತ್ರ ಬಾಕಿ ಇದೆ. ಎಸೆಗಾರಿಕೆ ವಿಭಾಗದಲ್ಲಿ ಸುಧೀರ ಸ್ವಲ್ಪ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡಿಕೊಳ್ತಾ ಇದ್ದಾನೆ. ಸುಧೀರ ಶಾಟ್ ಆಗಿ ಬಿದ್ದ ಚೆಂಡು, ಬಾಲ್ ಸುತ್ತಮುತ್ತ ಹೊಡೆತ, ಫುಲ್ ಶಾಟ್, 6 ಓಟದ ಸೇರ್ಪಡೆ ವಿಶ್ರಾಂತ್. (27, 27). ಒಂದು ಘನತೆ ಮೊತ್ತದತ್ತ ಬರ್ತಾ ಇದೆ, ಒಂದು ಗೌರವಾನ್ವಿತ ಮೊತ್ತದತ್ತ ಬರ್ತಾ ಇದೆ, ಒಂದು ಪಂಥಾವರದ ಮೊತ್ತದತ್ತ ಬರ್ತಾ ಇದೆ ಫೋಟೋಗ್ರಾಫರ್ಸ್. 27 ಶಾಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ತನ್ಮೂಲಕ ವಿಶ್ರಾಂತಿ ಅತ್ತ. ತಂಡದ ಮೊತ್ತ 27, 27. ಭರ್ಜರಿಯಾದಂತ ಸಿಕ್ಸರ್ ದಾಖಲಿಸಿದ ತಂಡದ ಗೂಟ ರಕ್ಷಕ ವಿಶ್ರಾಂತ್. ತದನಂತರ ಔಟ್ರೇಜ್ ಆಗ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ ಮತ್ತೊಂದು ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಫೋಟೋಗ್ರಾಫರ್ಸ್ ವಿಕೆಟ್ ನಂಬರ್ 5 ಕಳ್ಕೊಳ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಅಶ್ವಥ್ ಸೇರ್ಪಡೆ. ಅಂತಿಮ 4 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. 35ರಿಂದ 40 ಓಟ ಘನತೆಯ ಮೊತ್ತ ಫೋಟೋಗ್ರಾಫರ್ಸ್ ಗಳಿಗೆ. 40+ ಗೌರವಾನ್ವಿತ ಮೊತ್ತ. ಅದರ ಒಳಗೆ ನಿಡುಗಿಸಬೇಕಾಗಿದೆ RCC. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸುಧೀರ್ ಟು ಅಶ್ವಥ್. ಶಾರ್ಟ್ ರನ್ ಅಪ್ 2-3 ಹೆಜ್ಜೆಯಿಂದ ಓಡಿ ಬಂದು ವೈಡ್ ಬಾಲ್, ಅಗಲವಾದಂತ ಎಸೆತ. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 28, 28. ಅಂತಿಮ 4 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಆದಷ್ಟು ಬೌಂಡ್, ಆದಷ್ಟು ಸಿಕ್ಸರ್ಗಳು, ಆದಷ್ಟು ವಿಕೆಟ್ಗಳು ಬೀಳ್ತಾ ಕಾದು ನೋಡಬೇಕಾಗಿದೆ. ಶಾಟ್ ಆಗಿ ಬಿದ್ದ ಚೆಂಡು ಮಿಡಾನ್ ವಿಭಾಗ ತಳ್ಳಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. 2ನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ತಂಡದ ಮೊತ್ತ 30. ತಡಿ
ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಇದೆ. ಮತ್ತೆ 4ನೇ ಬಾರಿ ಸುಧೀರ ಟು ರಾಜೇಶ್. ವೈಡ್ ಬಾಲ್. ಸ್ಟ್ರೈಕರ್ ವಿಭಾಗದಲ್ಲಿ ಅಶ್ವಥ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಜೇಶ್. ಮೂವತ್ತ 31. ಕಟ್ ಮಾಡುವಂತ ಪ್ರಯತ್ನ ಅಶ್ವಥ, ಕ್ಷೇತ್ರ ರಕ್ಷಣೆ ಕೂಡ. 32 32. ಬಹಳ ಸಮಯದ ನಂತರ ರಾಜೇಶ್ ಸ್ಟ್ರೈಕ್ ಬರ್ತಾ ಇದ್ದಾರೆ. ಲಾಸ್ಟ್ 2 balls ರಿಮೈನಿಂಗ್. ಮತ್ತೆ ಸುಧೀರ್ ಈ ಬಾರಿ ಎಸೆದ ಚೆಂಡು ಕಾಟ್ ಅಂಡ್ ಬಾಲ್, ರನ್ ಔಟ್ ಮಾಡುವಂತ ಅವಕಾಶ, ಅನಾವಶ್ಯಕ ಓವರ್ ಥ್ರೋ. ಅನಾವಶ್ಯಕ ಬೌಂಡ್ರಿಯನ್ನು ನೀಡ್ತಾ ಇದ್ದಾರೆ. 5 ಓಟದ ಸೇರ್ಪಡೆ. +4. 5 ಓಟದ ಸೇರ್ಪಡೆ. ನಿರ್ಣಾಯಕರ ತೀರ್ಮಾನ ಬರ್ತಾ ಇದೆ. ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. RCC ಆಟಗಾರರು ಕೊನೆ ಹಂತದಲ್ಲಿ ಫುಟ್ಬಾಲ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು, ಕಾಲ್ ಚೆಂಡಾಟ. ಆದ್ರೂ ಕೂಡ ಚೆಂಡು ಬೌಂಡ್ರಿ ಲೈನಿನ ಹೊರಕ್ಕೆ ಹೋಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಓಟದ ಸೇರ್ಪಡೆ. 3 ಓಟದ ಸೇರ್ಪಡೆ. ಬಹುಶಃ ಕೊನೆಯ ಹಂತದ 8 ಓಟಗಳ ಪಂದ್ಯಕ್ಕೆ ನಿರ್ಣಾಯಕವಾಗ್ತದೆ. 5+3. ರ ಟಾರ್ಗೆಟ್ ಅನ್ನು ಇಡ್ತಾ ಇದೆ. 41 is the target.
41 is the target. Openers be ready. RCC ಆರಂಭಿಕ ಆಟಗಾರರು. ಒಂದೆಡೆ ಪ್ರವೀಣ, ಇನ್ನೊಂದೆಡೆ ಮಹೇಶ. ಆರಂಭಿಕ ಎಸೆಗಾರಿಕೆ ಭಾಗದಲ್ಲಿ ಶಶಿ. 4 ಓವರ್ಗಳ ಪಂದ್ಯ, 24 ಎಸೆತಗಳ ಪಂದ್ಯ, 41 ಟಾರ್ಗೆಟ್. ಈಚ್ ಅಂಡ್ ಎವರಿ ಓವರ್ 10 ಓಟವನ್ನು ದಾಖಲಿಸಬೇಕಾಗಿದೆ. 10 ರನ್ಸ್ ಪರ್ ಓವರ್. ಒಂದೆಡೆ ಫೋಟೋಗ್ರಾಫರ್ಸ್ ಆರಂಭಿಕ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಓಟಗಳನ್ನ ಆಡದಿದ್ರು ಕೂಡ ಕೊನೆಯ ಹಂತದಲ್ಲಿ ಒಂದು ಮಿಂಚಿನ ಗತಿ, ಒಂದು ಓಟವೇ ಅವರಿಗೆ ಶ್ರೀರಕ್ಷೆ ಆಗ್ತಾ ಇದೆ. ಶಶಿ ಎಸೆಗಾರಿಕೆ ಭಾಗದಲ್ಲಿ ಶಶಿ ಟು ಪ್ರವೀಣ. RCC ಟ್ರೋಫಿಯ ಫೈನಲ್ ಪಂದ್ಯಾಟ ಪೂರ್ವಾರ್ಧ ಮುಗಿತ, ಈಗ ಅಪರಾರ್ಧದ ಆರಂಭ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲಶುದ್ಧ ಮತ್ತು ಹೊಡೆತ ಮಿಡುಕಡೆ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಖಾತೆ ಆರಂಭಗೊಳ್ತಾ ಇದೆ. ಪ್ರವೀಣ್ ಖಾತೆ ಆರಂಭ. 1 without loss. The first over in progress. 4 overs match. 41 is the target. ಮತ್ತೆ ಶಶಿ ಎರಡನೇ ಬಾರಿ ಮಹೇಶ್ಗೆ. ಬಹಳ ಸುತ್ತಮುತ್ತ ಹೊಡೆತ ಮಿಡುಕಡೆ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಮಹೇಶ ಕಳೆದ ಪಂದ್ಯದ ಹೀರೋ ಕೂಡ ಮಹೇಶ. ಈ ಬಾರಿ ಕೂಡ ಅದೇ ಆಟನ ಮುಂದುವರಿಸ್ತಾ ಇದ್ದಾನೆ. ತಂಡದ ಮೊತ್ತ 7. 7 without loss. ಮತ್ತೆ ಶಶಿ. ವೈಡ್ ಬಾಲ್ 8. ಮತ್ತೆ ಶಶಿ ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಉತ್ತಮ ರೀತಿಯ ಒಂದು ಎಸೆಗಾರಿಕೆ ವಿಭಾಗವನ್ನು ಕಂಡುಕೊಳ್ತಾ ಇದೆ ಫೋಟೋಗ್ರಾಫರ್ಸ್ ತಂಡ, ಛಾಯಾಚಿತ್ರ ಗ್ರಾಹಕರು. ಉತ್ತಮ ರೀತಿಯ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ರಾಜೇಶ್ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 9. 9. ತಂಡದ ಮೊತ್ತ 8. ತಂಡದ ಮೊತ್ತ 9. ಬಹಳ ಸುತ್ತಮುತ್ತ ಹೊಡೆತ ವಿಶಿಷ್ಟ ರೀತಿ ಆಡ್ತಾ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಪ್ರವೀಣ್ ಸ್ಕೂಪ್ ಶಾಟ್ ಅನ್ನು ಮಾಡ್ತಾ ಇದ್ದಾರೆ. ಶ್ರೀಲಂಕೆಯ ತಿಲಕ ರತ್ನ ದಿಲ್ಶನ್ ಈ ರೀತಿಯ ಮೊದಲ ಸ್ಕೂಪ್ ಶಾಟ್ಗಳ ಜನಕ. ತದನಂತರ ದಿಲ್ ಸ್ಕೂಪ್ ಆಯ್ತು. ಜಿಂಬಾಬ್ವೆ ಮರಿಲಿಯರ್ ಪ್ಯಾಡಲ್ ಶಾಟ್ಗಳ ಜನಕ. ಪ್ಯಾಡಲ್ ಶಾಟ್ಗಳು ಆಯ್ತು. ಈ ರೀತಿಯಾಗಿ ವಿಶಿಷ್ಟ ರೀತಿಯ ಆಟಗಳನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ಇಂಗ್ಲೆಂಡಿನ ಅಲೆನ್ ಬಾಥಮ್ ಈ ರೀತಿಯ ಹೊಡೆತಗಳ ಜನಕ ಕೂಡ. ಈತರ ಮಧ್ಯೆ ಗೂಟ ರಕ್ಷಣೆಯಲ್ಲಿ ಎಡವಟ್ಟನ್ನು ಕಾಡ್ತಾ ಇದೆ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 12. ಓವರ್ನ ಮುಕ್ತಾಯ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 12. ದ ಕಂಪ್ಲೀಟ್ ಓವರ್ ನಂಬರ್ 1. ಸ್ಕೋರ್ 12 without loss. ನಾಯಕ ಎಸೆಗಾರಿಕೆ ಭಾಗದಲ್ಲಿ
ಫೋಟೋಗ್ರಾಫರ್ಸ್ ತಂಡದ ನಾಯಕ ಅದಾವ ರೀತಿ ಹೆಸರನ್ನು ಎಸೆತ ನೋಡಬೇಕಾಗಿದೆ. ತಂಡದ ಮೊತ್ತ 12. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲಿಸುವುದು ಮತ್ತು ಹೊಡೆತ ಸ್ಕಾಲರ್ ಭಾಗದಲ್ಲಿ ಪ್ರವೀಣ್ ದಾಡಿಯಲ್ಲಿ ಮುಖ್ಯವಾಗಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ನೋಟ ಪೂರೈಸುವಂತ ಪ್ರಯತ್ನ ಪೂರೈಕೆಯೂ ಕೂಡ 14. ತಂಡದ ಮೊತ್ತ 14. ಒಂದೆಡೆ ಪ್ರವೀಣ, ಇನ್ನೊಂದೆಡೆ ಮಹೇಶ ಭರ್ಜರಿ ಫಾರ್ಮ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ, ಜೊತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಮತ್ತೊಂದು ಹುದ್ದಾರಿ ಆಘಾತವನ್ನು ಕಾಡ್ತಾ ಇದೆ. ಸ್ಟ್ರೈಕರ್ಸ್ ಅಂಡ್ ಆಟಗಾರ ಬಹುಶಃ ವಿದೌಟ್ ಪರ್ಮಿಷನ್ ಅಂಕಣದ ಮುಂಬಾಕ್ಕೆ ಬಂದ ಆಟವನ್ನು ಆಡಿದ್ರು. ಈ ಹಂತದಲ್ಲಿ ವಿಕೆಟ್ ಅನ್ನು ಕೂಡ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 14. ಮತ್ತೆ ವಿಜಯ್, ಸ್ಟ್ರೈಕರ್ ವಿಭಾಗದಲ್ಲಿ ಸಂತೋಷ್, ಉತ್ತಮರತೆ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 15. 15ಕ್ಕೆ 1. ಮತ್ತೆ ವಿಜಯ್ 42ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ RCC. ಬಹಳ ಸುತ್ತಮುತ್ತ ಎಸೆತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 16. ಲೆಕ್ಕಾಚಾರದ ಆಟವನ್ನು ಆಡಿದ್ರೆ RCCಗೆ ಜಯ ಖಚಿತ. ಲೆಕ್ಕಾಚಾರ ಎಡವಿಕೆಯನ್ನು ಮಾಡಿಕೊಂಡ್ರೆ ಫೋಟೋಗ್ರಾಫರ್ಸ್ಗೆ ವಿಜಯ ಖಚಿತ. ಬಹಳ ಸುತ್ತಮುತ್ತ ಹೊಡೆತ ಬುಲೆಟ್ ಶಾಟ್ ಬೌಂಡ್ರಿ. 4 ಓಟದ ಸೇರ್ಪಡೆ. ಸಂತೋಷ್ ತಂಡದ ಮೊತ್ತ 20. 2 ಎಸೆತಗಳು ಬಾಕಿ ಇದೆ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. ಮತ್ತೆ ವಿಜಯ್ 5ನೇ ಬಾರಿ. ವೈಡ್ ಬಾಲ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 21. ಇನ್ನೂ ಕೂಡ 21 ಓಟದ ಅವಶ್ಯಕತೆ. ಎರಡನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಾಣ್ತಾ ಇದೆ. 4 ಓವರ್ಗಳ ಪಂದ್ಯ. 42ರ ಟಾರ್ಗೆಟ್. 42 ಇಸ್ ದಿ ಟಾರ್ಗೆಟ್. ಅರ್ಧ ದಾರಿ ಕ್ರಮಿಸ್ತಾ ಇದ್ದಾರೆ RCC ಆಟಗಾರರು. ಒಂದೆಡೆ ಮಹೇಶ್, ಇನ್ನೊಂದೆಡೆ ಸಂತೋಷ್.
ಇರುವಷ್ಟು ಕಾಲ ಎದುರಾಳಿಗಳಿಗೆ ಕೂಡ ತಲಬೇನೆ ವಿಚಾರ. ಕಟ್ ಮಾಡುವ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಗೂಟಗಳ ಹಿಂದೆ ವಿಶ್ರಾಂತ. ಬಹಳ ಉತ್ತಮ ರೀತಿಯ ಗೂಟ ರಕ್ಷಕ ಕೂಡ ಪದೇ ಪದೇ ಆಟಗಾರರ ವಿಶ್ರಾಂತಿ ಕೊಠಡಿಯತ್ತ ತಳ್ಳುವ ಪ್ರಯತ್ನ ವಿಶ್ರಾಂತ ಮಾಡಿದ್ರು. ಆದ್ರೆ ಇಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇಲ್ಲ ವಿಶ್ರಾಂತ. ಕೊನೆ ಬಾರಿ ವಿಜಯ್ 13 ಎಸೆತ 21 ಗುರಿ. 13 ಬಾಲ್ 21 ರನ್. ಬಹಳ ಉತ್ತಮ ಹೊಡೆತ. ಕವರ್ಸ್ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 22. ಓವರ್ ಮುಕ್ತಾಯ. ಕೊನೆಯ 12 ಎಸೆತ 20 ಗುರಿ. 12 ಬಾಲ್ 20 ರನ್ಸ್. ಈಚ್ ಅಂಡ್ ಎವರಿ ಓವರ್ 10 ರನ್ಸ್ ರಿಕ್ವೈರ್. ಪ್ರತಿ ಓವರ್ಗೆ 10 ಓಟದ ಅವಶ್ಯಕತೆ. ಹನ್ನೆರಡು ಎಸೆತ 20 ಓಟದ ಅವಶ್ಯಕತೆ. ರಾಜೇಶ್ ಎಸೆಗಾರಿಕೆ ಭಾಗದಲ್ಲಿ 12ಕ್ಕೆ 20. ಹನ್ನೆರಡಕ್ಕೆ 20. ಪಂದ್ಯ ಗಮ್ಮತ್ತು. ಬೌಲರ್ಗಳ ಕಸರತ್ತು, ಬ್ಯಾಟ್ಸ್ಮನ್ಗಳ ಕರಾಮತ್ತು. ಹೃದಯ ಬಡಿತ ಪ್ರೇಕ್ಷಣೆ ಕಾದಿದೆ ಆಪತ್ತು. ಬಹಳಷ್ಟು ಉತ್ಸುಕತೆಯಲ್ಲಿದ್ದಾರೆ ಫೋಟೋಗ್ರಾಫರ್ಸ್ಗಳು, ಛಾಯಾಚಿತ್ರ ಗ್ರಾಹಕರು. ಶಾರ್ಟ್ ಆಗಿ ಬಿದ್ದ ಚೆಂಡು ಬಲಿಸುತ್ತ ಮತ್ತೊಡತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 11 ಎಸೆತ 19ರ ಅವಶ್ಯಕತೆ. ರಾಜೇಶ್ ಸ್ವಲ್ಪ ಮಟ್ಟಿಗೆ ಗಾಯಾಳು ಆಗ್ತಾ ಇದ್ದಾನೆ. ಕಾಲಿಗೆ ಬಹುಶಃ ಕ್ರ್ಯಾಂಪ್ ಆಗಿದೆ. ರವಿ, ನಮ್ಮ ಡಾಕ್ಟರ್ ರವಿ, ಡಾಕ್ಟರ್ ರವಿ ಹನ್ನೊಂದಕ್ಕೆ 19, 11-19. ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ, ಕ್ರೂಷಿಯಲ್ ಆಗಿ ಸಾಗ್ತಾ ಇದೆ, ರೋಚಕತೆಯಾಗಿ ಸಾಗ್ತಾ ಇದೆ, ರೋಮಾಂಚಕತೆಯಾಗಿ ಸಾಗ್ತಾ ಇದೆ. ಆರ್ಸಿಸಿ ಟ್ರೋಫಿ ಯಶಸ್ವಿ ಪಂದ್ಯಾಟದ ಮುಕ್ತಾಯ ಹಂತವನ್ನು ಕಂಡುಕೊಳ್ತಾ ಇದೆ. ಆರ್ಸಿಸಿ ಗುತ್ತಿಗೆದಾರರ ಸಂಘ ಕಾರ್ಕಳ ಹೆಬ್ರಿ ವಲಯ ಈ ಪಂದ್ಯಾಟನ ಆಯೋಜನೆಯನ್ನು ಮಾಡ್ತಾ ಇದೆ. ಮೊದಲ ಬಾರಿಗೆ ಅತಿ ಯಶಸ್ವಿ ಪಂದ್ಯಾಟ ಸಮಾರೋಪದ ಸಮಾರಂಭದ ಸನಿಹ ಬರ್ತಾ ಇದೆ. ಸಂಘಟನೆ ಹಾಗೂ ಉತ್ತಮ ಸಾಮಾಜಿಕ ಯೋಜನೆಗಳ ಸಹಾಯಾರ್ಥವಾಗಿ ಆಹ್ವಾನಿತ ಪ್ರತಿಷ್ಠಿತ ಸಂಸ್ಥೆಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಕಾರ್ಕಳ ಪರಿಸರದ ಅಂಡರ್ ಆರ್ಮ್ಗೆ ಬಹಳಷ್ಟು ಪ್ರಾತಿನಿಧ್ಯ ನೀಡುವ ಸಂದರ್ಭದಲ್ಲಿ ಇವತ್ತು ಓವರ್ ಆರ್ಮ್ಗೆ ಅವಕಾಶವನ್ನು ನೀಡ್ತಾ ಇದೆ. ಈ ಪಂದ್ಯಾಟದ ನೇರ ಚಿತ್ರೀಕರಣವನ್ನು ಮಾಡ್ತಾ ಇದೆ ಸ್ಟಾರ್ ವರ್ಟೆಕ್ಸ್ ಸ್ಪೋರ್ಟ್ಸ್ ಕನ್ನಡ.
ಯೂಟ್ಯೂಬ್ ಚಾನಲ್ ಮುಖೇನ ಈ ಪಂದ್ಯಾಟ ನೋಡುವ ಎಲ್ಲ ಅವಕಾಶಗಳನ್ನು ಕೂಡ ಕಲ್ಪಿಸಲಾಗ್ತಾ ಇದೆ RCC ಟ್ರೋಫಿಗಳಲ್ಲಿ. ಪಿಚ್ಚಿನ ಮಧ್ಯಭಾಗದಲ್ಲಿ ರವಿಚಂದ್ರಾಚಾರ್ಯ, ನಗುಮುಖದ ಗೊಂಬೆ, ಹಳೆ ಅಂಗಡಿಯ ಗೊಂಬೆ ಇವತ್ತು ಕಾರ್ಕಳಕ್ಕೆ ಬರ್ತಾ ಇದೆ. ಕಳೆದ ವಾರವಷ್ಟೇ ಫ್ರೆಂಡ್ಸ್ ಕಪ್ ಒಂದು ರಾಷ್ಟ್ರೀಯ ಮಟ್ಟದ ಪಂದ್ಯಾಟದಲ್ಲಿ ದೂರದ ಪೀಣ್ಯ ಸೆಕೆಂಡ್ ಸ್ಟೇಜ್ ಬೆಂಗಳೂರಿನ 4 ದಿವಸಗಳ ಕಾಲ ಕೂಡ ರವಿಚಂದ್ರಾಚಾರ್ಯ ಅವರ ಗೊಂಬೆ ಕೂಡ ಕಂಡಿತ್ತು ಕೂಡ. ಇವತ್ತು ಕಾರ್ಕಳದಲ್ಲಿ ಬೆಳಗಿನಿಂದ ಸಂಜೆ ತನಕ ಅವರ ಸೇವೆ ಲಭ್ಯ. ಬೇಕಿದ್ದರೆ ಸಂಪರ್ಕಿಸಿ. ರವಿಚಂದ್ರಾಚಾರ್ ಫೋನ್ ನಂಬರ್ ಅವರ ಬ್ಯಾಕ್ ಸೈಡ್ ನಲ್ಲೇ ಇದೆ. ಹನ್ನೊಂದಕ್ಕೆ 19 11-19. ಬಹುಶಃ ತಾತ್ಕಾಲಿಕ ವಿರಾಮ ಅವಶ್ಯಕತೆ ಇದೆ ರಾಜೇಶ್ಗೆ, ಯಾಕೆಂದ್ರೆ ಕಾಲು ಒಂದು ಹಂತದಲ್ಲಿ ಕ್ರ್ಯಾಂಪ್ ಆಗ್ತಾ ಇದೆ. ಹೊಸ ಬೌಲರ್ ಪರಿಚಯವನ್ನು ಮಾಡಬೇಕಾಗಿದೆ ಫೋಟೋಗ್ರಾಫರ್ಸ್ಗಳು. ಇನ್ನು ಕೂಡ 5 ಚೆಂಡುಗಳು ಬಾಕಿ ಇದೆ. ಕೇವಲ ಒಂದು ಚೆಂಡು ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಡಾಕ್ಟರ್ ರವಿ ಅವರಿಗೆ ಸ್ವಾಗತ. ಗೋ ಡಾಕ್ಟರ್. ಹನ್ನೊಂದಕ್ಕೆ 19 ಬೌಲಿಂಗ್ ನಲ್ಲಿ ಬದಲಾವಣೆ. ಈ ಬಾರಿಯ ಸದ್ದ ಚೆಂಡು ಕಾಲಿಗೆ ಬಾಯಿ ತಳ್ಳಿದ್ರು. ರನ್ಔಟ್ ಮಾಡುವಂತ ಪ್ರಯತ್ನ, ರನ್ಔಟ್ ಕೈ ಚೆಲ್ತಾ ಇದೆ. ಡಾಟೆಡ್ ಡೆಲಿವರಿ. ಕ್ರಿಕೆಟ್ ಅದೃಷ್ಟದ ಆಟಗ. ಹತ್ತಕ್ಕೆ 19 10-19. ಮತ್ತೆ ಅಶು. ಈ ಬಾರಿಯ ಎಸೆತ ಚೆಂಡು ವೈಡ್ ಬಾಲ್. ಅಗಲವಾದಂತ ಎಸೆತ. 10ಕ್ಕೆ 18 10-18. 10ಕ್ಕೆ 18. ಪಂದ್ಯ ಕಗ್ಗಂಟು. ವಿಜಯ ಯಾರಿಗುಂಟು?
16 ಓಟದ ಅವಶ್ಯಕತೆ. 41ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ. ಹದಿನಾರು 16. ನಲವತ್ತೊಂದರ ಟಾರ್ಗೆಟ್. 41 is the target. ಎರಡು ಓವರ್ಗಳ ಮುಕ್ತಾಯಕ್ಕೆ 20. ಈ ಒಂದು ಓವರ್ನಲ್ಲಿ 2 ವೈಡ್ 1 ಸಿಂಗಲ್ ಬಂದಿದೆ. ಅಲ್ಲಿಗೆ ರಾಜೇಶ್ ಸಿಂಗಲ್ ಕೊಟ್ಟು ಔಟ್. ಅವರು ಇದಾಗಿದ್ದು ವುಂಡೆಡ್. ತಂಡದ ಮೊತ್ತ 25. 25. ಹದಿನಾರು ಓಟದ ಅವಶ್ಯಕತೆ. ಎರಡು ಓವರ್ಗಳ ಮುಕ್ತಾಯಕ್ಕೆ 22. ಅದಾದ ನಂತರ 1 ರನ್ ನೀಡಿ ನಿಮ್ಮ ಬೌಲರ್ ಇಂಜೂರ್ಡ್ ಆಗಿದ್ದು. ಅಲ್ಲಿಗೆ 23. ಈಗ 2 ವೈಡ್ 25. ಇನ್ನು 16 ಓಟದ ಅವಶ್ಯಕತೆ. ಇಪ್ಪತ್ತೈದು 25. 16 ಓಟದ ಅವಶ್ಯಕತೆ. ಮತ್ತೆ ಅಶು ಈ ಬಾರಿ ಅಸಾಧ್ಯ ಚೆಂಡು ಬಾಲಿಸುತ್ತ ಸ್ಕ್ವೇರ್ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅವಳಿ ಓಟ ಪೂರೈಸುವಂತ ಪ್ರಯತ್ನ. ಪೂರೈಕೆಯೂ ಕೂಡ. 14 ಓಟದ ಅವಶ್ಯಕತೆ. 14 ರನ್ಸ್ ರಿಕ್ವೈರ್. 9ಕ್ಕೆ 14. 9-14. ಒಂದು ಸಿಕ್ಸರ್ ಅಥವಾ ಒಂದು ಬೌಂಡ್ರಿ ಪಂದ್ಯದ ಗತಿ ಬದಲಿಸ್ತದೆ. 1ರಿಂದ 2 ಹುದ್ದರಿ ಪಂದ್ಯದ ಚಿತ್ರಣವನ್ನೇ ಬದಲಿಸ್ತದೆ. 9-14. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಶ್ವಥ್. ಸ್ಟ್ರೈಕರ್ ವಿಭಾಗದಲ್ಲಿ ಮಹೇಶ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಂತೋಷ. ಆರ್ಸಿಸಿ ವರ್ಸಸ್ ಫೋಟೋಗ್ರಾಫರ್ಸ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ ಆರ್ಸಿಸಿ ಟ್ರೋಫಿಗಾಗಿ. ವೈಡ್ ಬಾಲ್. ತಂಡದ ಮೊತ್ತ 28. 13 ಓಟದ ಅವಶ್ಯಕತೆ. 9ಕ್ಕೆ 13. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಎಂಟು ಎಸೆದ 13ರ ಗುರಿ. ಲಾಸ್ಟ್ 2 ಬಾಲ್ಸ್ ರಿಮೈನಿಂಗ್. 5ನೇ ಬಾರಿ ಮತ್ತೆ ಅಶ್ವಥ್. ಈ ಬಾರಿ ಎಸೆತ ಚೆಂಡು ಬಾಳಿಸುತ್ತ ಮತ್ತೆ ಎಸೆತ. ರನ್ ಔಟ್ ಮಾಡೋ ಅವಕಾಶ. ಒಂದೋಟದ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 7 ಎಸೆತ 11 ಓಟ.
ಒಂದು ಹಂತದಲ್ಲಿ RCC ಕೊನೆಯ ಹಂತದಲ್ಲಿ 2 ಚೆಂಡಿಗೆ 8 ಓಟವನ್ನು ಬಿಟ್ಟುಕೊಟ್ಟಿತ್ತು. ಅದೇ ಪ್ರಮಾದವನ್ನು ಈಗ ಫೋಟೋಗ್ರಾಫರ್ಸ್ ಕೂಡ ಮಾಡ್ತಾ ಇದ್ದಾರೆ. ಮುಯಿಗೆ ಮುಯಿ, ಸವಾಲಿಗೆ ಸವಾಲ್, ಉತ್ತರಕ್ಕೆ ಪ್ರತ್ಯುತ್ತರ. 7ಕ್ಕೆ 11, 7-11. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕ ಮಹೇಶನ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಅಂತಿಮ 6 ಎಸೆತ 11ರ ಗುರಿ. 6-11, 6ಕ್ಕೆ 11. ಆದಷ್ಟು ಶೀಘ್ರ ಪಂದ್ಯಾಟವನ್ನು ಮುಂದುವರಿಸಬೇಕು. ಪಂದ್ಯವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯ ಎಲ್ಲಾದ್ರೆ ಸರಿ ಸಮಯನ ಟೈ ಆದ್ರೆ ಮತ್ತೆ ಸೂಪರ್ ಓವರ್ಗೆ ಹೋಗ್ತದೆ, ಮತ್ತೆ ಅರ್ಧ ಗಂಟೆ ನಷ್ಟ ಆಗ್ತದೆ. ಈಗಾಗಲೇ ಅಂತಿಮ ಹಂತದಲ್ಲಿ ಪಂದ್ಯ ಸಾಗ್ತಾ ಇದೆ. ಬ್ಯಾಟ್ಸ್ಮನ್ಗಳಿಗೆ ಮತ್ತೊಂದು ಸಿಹಿ ಸುದ್ದಿ. RCC ಆಟಗಾರ ಯಾವ್ದಾದ್ರು ಸಿಕ್ಸರ್ ದಾಖಲಿಸೋರಿಗೆ 1,000 ಘೋಷಣೆ, ಬೌಂಡ್ರಿಗೆ 500 ಘೋಷಣೆ, ಇವೆಲ್ಲ ನೀಡ್ತಾ ಇದ್ದಾರೆ ಹರೀಶ್ ಕುಲಾಲ್. 6ಕ್ಕೆ 11, 6-11. 6 ಚೆಂಡು 11 ಓಟ. ಆರು ಚೆಂಡು 11 ಓಟ. ಎಸೆಗಾರಿಕೆ ಭಾಗದಲ್ಲಿ ಸುಶಾಂತ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಮತ್ತು ಹೊಡೆತ, ಚೆಂಡು ಬೌಂಡ್ರಿ. ಹರೀಶ್ ಕುಲಾಲಿಂದ 500 ಘೋಷಣೆ ಆಗ್ತಾ ಇದೆ. ಅದು ಈಗಾಗಲೇ ಸಂತೋಷನ ಖಾತೆಗೆ ಬೀಳ್ತಾ ಇದೆ. ಐದಕ್ಕೆ 7, 5 ಬಾಲ್ 7 ರನ್. ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಐದಕ್ಕೆ 7, 5 ಬಾಲ್ 7 ರನ್ಸ್. 5ಕ್ಕೆ 7. ಮತ್ತೆ ಸಂತೋಷ್ ಸ್ಟ್ರೈಕರ್ ನಲ್ಲಿ. ಎಸೆಗಾರಿಕೆ ಭಾಗದಲ್ಲಿ ಸುಮಾ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವ ಪ್ರಯತ್ನ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 4ಕ್ಕೆ 6, 4 ಬಾಲ್ 6 ರನ್ಸ್. 4ಕ್ಕೆ 6. ಈ ಪಂದ್ಯ ಗೆಲ್ಲೋರು ಯಾರು? ಒಂದು ರೋಮಾಂಚಕ ಪಂದ್ಯ, ಒಂದು ರೋಚಕ ಪಂದ್ಯ, ಒಂದು ಕುತೂಹಲಕಾರಿ ಪಂದ್ಯ, ಒಂದು ಕೌತುಕಮಯ ಪಂದ್ಯ RCC ಟ್ರೋಫಿಯಲ್ಲಿ ಸಾಗ್ತಾ ಇದೆ. ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಯಶಸ್ವಿ ಪಂದ್ಯಾಟ ಅಂತಿಮ ಹಂತವನ್ನು ಕಾಡ್ತಾ ಇದೆ. ಈ ಮಧ್ಯೆ ಕ್ಲೀನ್ ಬೌಲ್ಡ್, ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. 3ಕ್ಕೆ 6.
ಸುಶಾಂತ್ ತಂದೆಯ ಸಾಧನೆಗೆ ಮಗಳ ಚಪ್ಪಾಳೆ ಕೂಡ ಕಂಡುಕೊಳ್ತಾ ಇದೆ. ಸುಶಾಂತ್ ಪುತ್ರಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. 3-6 3 ಬಾಲ್ 6 ರನ್ಸ್. ಸುಶಾಂತ್ ಎಸೆಗಾರಿಕೆ ಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆಯನ್ನ ಕಾಡ್ತಾ ಇದೆ ಸುಕೇಶ. ಒಂದು ಕುತೂಹಲಕಾರಿ ಪಂದ್ಯ ಸಾಗ್ತಾ ಇದೆ ಕಾರ್ಕಳದಲ್ಲಿ. RCC ಟ್ರೋಫಿ ಮೊದಲ ಸೀಸನ್ 1 ದಾಮೋದರಾಚಾರ್ಯವರ ಅಧ್ಯಕ್ಷತೆಯಲ್ಲಿ ಒಂದು ಹೊಸ ವಿನೂತನ ಪ್ರಯೋಗ. 11 ತಂಡ 10 ಪಂದ್ಯ, ಒಂದು ದಿವಸದ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ. 3-6 ಬಹಳಷ್ಟು ಸಂಭ್ರಮಾಚರಣೆಯಲ್ಲಿದ್ದಾರೆ ಫೋಟೋಗ್ರಾಫರ್ಸ್ಗಳು, ಛಾಯಾಗ್ರಾಹಕರು. ಮತ್ತೆ ಸುಶಾಂತ್ ವೈಡ್ ಬಾಲ್. 3-5 3 ಬಾಲ್ 5 ರನ್ಸ್. ರವಿ ಸಾಸ್ತಾನ ಒಂದು ಬೌಂಡ್ರಿಗೆ 1,000 ಘೋಷಣೆ. ರವಿ ಸಾಸ್ತಾನ. ಹರೀಶ್ ಕುಲಾಲ್ ಅವರು ಕೂಡ ನಡೀತಾ ಇದೆ. ಬೌಂಡ್ರಿಗೆ 500, ಅಲ್ಲಿ ಒಂದು ಬೌಂಡ್ರಿ ಹೊಡೆದೆ 1,500. ವೈಡ್ ಬಾಲ್. 3-4 ಕ್ರಿಕೆಟ್ ಅದೃಷ್ಟದ ಆಟ. ಎರಡೂ ತಂಡಗಳಿಗೆ ಇನ್ನೂ ಕೂಡ ಸಮಾನ ಅವಕಾಶ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. 50-50 ಚಾನ್ಸಸ್. ಮೂರಕ್ಕೆ 4 ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಫೈನಲ್ ಪಂದ್ಯಾಟ. ಮತ್ತೆ ಸುಶಾಂತ್ ಈ ಬಾರಿ ಎಸೆತ ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ತನ್ಮೂಲಕ RCC ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇಲ್ಲಿ ಭಾಗವಹಿಸಿದ ತಂಡಗಳೆಲ್ಲ ಬರಬೇಕು. ಈಗಾಗಲೇ ಈ ಮುಂಚೆ ಹೇಳಿದಂತೆ ಹೊಸ ಅಧ್ಯಾಯ ಆರಂಭವಾಗಿದೆ. ಅಲ್ಲಿ RCB, ಇಲ್ಲಿ RCC.